ಗೈಸ್ ಇವಾಗ ಗುಣಾ ಕೇವಿಗೆ ಬಂದಿದ್ದೀವಿ. ಡೆವಿಲ್ಸ್ ಕಿಚನ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಗುಣಾ ಮೂವಿ ಶೂಟಿಂಗ್ ಮಾಡಿದ್ದು ಒಂದು. மனிதர் உணர்ந்து கொள்ள இது மனித காதல் அல்ல. மனிதர் உணர்ந்து கொள்ள இது மனித காதல் அல்ல. Guna Cave. The old name was Devil's Kitchen. Why they kept the name is ಬಾಯ್ಸ್ ಅಲ್ಲಿ ಆ ಗ್ರೂಪ್ ಆಫ್ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡ್ತಾರೆ. ಹಾ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇಲ್ಲೆಲ್ಲ ಬೆಂಗಳೂರು ಹುಡುಗರು ಬಂದವ್ರೆ. ಹಾಯ್ ಮಾಡಿ ಸರ್ಪ್ರೈಸ್ ಇದೆ, ಬೇಗ ಹೋಗೋಣ ಅಂತ ಇದೆ. ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆದರೆ ಓವರಾಲ್ ಜರ್ನಿ ಕೊಡೈಕೆನಾಲ್ದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. KC ಲಾಗ್ ಇಷ್ಟ ಆದರೆ ಏನು ಮಾಡಬೇಕಂತ ನಿಮಗೆ ಗೊತ್ತು. ಗೈಸ್ ಇವಾಗ ಗುಣಾ ಕೇವಿಗೆ ಬಂದಿದ್ದೀವಿ. ಡೆವಿಲ್ಸ್ ಕಿಚನ್ ಎಂಟ್ರಿ ಪಾಯಿಂಟಲ್ಲಿ ಇದ್ದೀವಿ. ಫುಲ್ಲು ಲೈನ್ ಐತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸೈಲೆಂಟ್ ಅದು. ಪರಂಬಪುರಂಗೆ ಏನಂತಾರೆ ಕೊಡಂಬ ಪರಂಪರೆಗೆ ವಣಕಂ ಎಲ್ಲರೂ ಹಂಗ ಮೈಲ್ ಬರೋದೆಲ್ಲ ಇದು ಗುಣಾ ಕೇವ್. ಸಖತ್ ರಶ್ ಐತೆ. ಕಮಲ್ ಹಾಸನ್ಗೆ ಎಷ್ಟು ಕ್ರೇಜ್ ಇದೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಅವ್ನು ಮೂವಿ ಹೆಸರು ಇಟ್ಬಿಟ್ಟಿದ್ದಾರೆ. ಗುಣಾ ಮೂವಿ ಶೂಟಿಂಗ್ ಮಾಡಿದ್ದು ಒಂದು. மனிதர் உணர்ந்து கொள்ள இது மனித காதல் அல்ல. ಅದು ಬಿಟ್ಟರೆ ಮಂಜುಮಲ್ ಬಾಯ್ಸಲ್ಲಿ ನಡೆಯುತ್ತಲ್ಲ ಸೀನು. மனிதர் உணர்ந்து கொள்ள இது மனித காதல் அல்ல. ಅದು ಎರಡು ಮೇನ್ ಇಂಪ್ಯಾಕ್ಟ್ಫುಲ್. ನಾನು ಹೆಂಗಿದೆ ಅಂತ ಒಂದ್ಸರಿ ಹೊರಗಡೆಯಿಂದನೇ ನೋಡಬೇಕು. ಎಲ್ಲ ಕೇವ್ ಒಳಗೆಲ್ಲ ಹೋಗೋಕ್ಕಾಗಲ್ಲ. ಸ್ವಲ್ಪ ದೂರ ಇದೆ ಒಳಗಡೆ. This is the name called Guna Cave. The old name was Devil's Kitchen. Why they kept the name is Kodaikanal International School. No, they came trekking. We came trekking from the Guna Cave has 7 caves. From the under cave the smoke has been coming. Mist, they said mist. Okay, from the under cave the smoke has been coming. The student asked why this smoke has been coming. The teacher said for joke the ghost was kitchening. So they kept the name as Devil's Kitchen. After Guna movie was shooted here, they changed the name as Guna Cave. In Guna Cave, the 3 spots is there, sir. One Guna Cave, another 4 pillar rock, another one 500 years old. Let's go. Sir, and this is the Guna Cave. I'm sorry. ಸೊ ಇದೇ ಗುಣಾ ಕೇವ್ ಅಂತೆ, ಬಟ್ ಎಂಟ್ರಿ ಇಲ್ಲ ಅಲ್ಲಿ. ಈ ಮಂಜುಮಲ್ ಬಾಯ್ಸ್ ಅಲ್ಲಿ ಆ ಗ್ರೂಪ್ ಆಫ್ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡ್ತಾರೆ. ಆಮೇಲೆ ಇಲ್ಲಿಂದ ಹತ್ತಿ ಹೋಗ್ತಾರೆ. ಇಲ್ಲಿಂದ ಹತ್ತಿ ಹೋಗ್ಬಿಟ್ಟು ಅಲ್ಲಿಂದ ಪಾಸ್ ಆಗ್ತಾರೆ. ನೋಡಿ ಗುಣಾ ಕೇವ್ ಇಲ್ಲಿಂದ ನೋಡಿ ಎಷ್ಟು ಕ್ಲೀನರ್ ಇದೆ. ಇದೆ ಗುಣಾ ಕೇವ್. ಜನ ಫುಲ್ಲು ರಶ್ ಕಿಕ್ಕಿರಿದು ಬರ್ತಾ ಇದ್ದಾರೆ ಜನ. ಮಂಜುಮಲ್ ಬಾಯ್ಸಲ್ಲಿ ಅವ್ರು ದಾಟಿ ಹೋಗುವಂಥ ಪ್ಲೇಸೇ ಇದು. ಅವ್ರು ಇಲ್ಲಿಂದನೇ ಎಕ್ಸಿಟ್ ಆಗ್ತಾರೆ ಈ ಪ್ಲೇಸು. ಇಲ್ಲಿಂದ ಹೋಗಿ ಅಲ್ಲಿ ಕೆಳಗಿಳಿದು ಗುಣಾ ಕೇವ್ಸ್ ನೋಡ್ಕೊಂಡು ಬರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಬೇರೆಲ್ಲ ಹರಡಿದೆ. ಗುರು ಕೈಯಲ್ಲಿ ಪಾಸ್ ಮಾಡ್ತೀನಿ ಕ್ಯಾಮ್ರಾ, ಅಲ್ಲಿ ಕಂಟಿನ್ಯೂ ಮಾಡ್ತಾರೆ. ಇಲ್ಲೇನೋ ಟವರ್ ಥರ ಇದೆ, ಗೊತ್ತಿಲ್ಲ ಹತ್ತಕ್ಕೆ ಬಿಡ್ತಾರ ಇಲ್ಲ. ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ನೋಡೋಣ ಅಷ್ಟೇ.
ಇಲ್ಲಿ ಕೇಜ್ ಹಾಕಿದಾರಲ್ಲ ಇದು ತೋರಿಸ್ತಾರೆ. ಈ ಕೇಜ್ ದಾಟಿನೇ ಅವ್ರು ಹೋಗೋದು. ಫುಲ್ಲು ಆಳ ಐತೆ, ಫುಲ್ಲು ಆಳ ಐತೆ. ಇಂಥದ್ರಾಗೆ ಬಿದ್ದಿರೋದವನು, ಇಂಥದ್ರಾಗೆ ಬಿದ್ದಿರೋದು. ನೋಡ ನೋಡುವ ಹಿಂಗೆ ಬಗ್ಗೆ ನೋಡು. ನಾನು ಹೋಗ್ಲ ಮೇಲೆ ಹಾಂ ಏನು ಸೊ ಇದು ಒಂದು ಫೇಮಸ್ ಸ್ಪಾಟ್ ಫಾರ್ ಟೇಕಿಂಗ್ ಫೋಟೋ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಆಯ್ತಾ ಬಾ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನೋಡಿ ಫ್ರೆಂಡ್ಸ್, ಇದು ಎಕ್ಸಾಕ್ಟ್ ಸ್ಪಾಟ್ ಬಂದ್ಬಿಟ್ಟು ಮಂಜುಬಲ್ ಬಾಯ್ಸಲ್ಲಿ ಹುಡುಗರೆಲ್ಲ ಇಲ್ಲಿ ಕಿಚ್ಚಾಡಿ ಇದು ಹೋಗ್ತಾರೆ. ಇದು ತುಂಬ ಪಾಪ್ಯುಲರ್ ಪ್ಲೇಸು. ಎಲ್ಲ ಬೇರ್ಗಳೆಲ್ಲ ಹೊರಗಡೆ ಬಂದಿದೆ. ಜನ ಎಷ್ಟಿದ್ದಾರೆ ಇಲ್ಲಿಂದ ಕಾರಣ ನೋಡಿ, ಇಲ್ಲೆಲ್ಲ ಬೆಂಗಳೂರು ಹುಡುಗರು ಬಂದವ್ರೆ. ಹಾಯ್ ಮಾಡಿ. ಓಕೆ, ಈಗ ನೋಡಿ ಸರ್ಪ್ರೈಸ್. ಈಗೂ ಉಂಟೆ. ನೋಡಿ ಎಂಜಾಯ್ ಮಾಡಿದ್ರಲ್ಲ. ಭರತ್ ಹೇಳ್ತಿದ್ದಾನೆ ಇಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ, ಬೇಗ ಹೋಗೋಣ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಹಂಗಾಗಿ ಮುಗಿಸ್ಕೊಂಡು ಇದೆ ಫೀಲ್ ಆಗ್ತಾ ಇದೆ, ಸ್ವಲ್ಪ ವೈಬ್ ಫೀಲ್ ಆಗ್ತಾ ಇದೆ ನೆಗೆಟಿವ್ ಎನರ್ಜಿದು. ಯಾಕಂದ್ರೆ ಇಲ್ಲಿ ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸುಮಾರು 500 ವರ್ಷದಿಂದ ಭಾಳ ಜನ ಸತ್ತೋಗಿದ್ದಾರೆ. ಬ್ಲೈಂಡ್ ಸ್ಪಾಟ್, ಸೂಸೈಡ್ ಆಗೋಗಿದೆ. ಅದು ಒಂದು ಮೂಮೆಂಟಲ್ಲಿ ನಿಮಗೆ ಅನಿಸುತ್ತೆ ಥರ ಫಿಯರ್ ಫ್ಯಾಕ್ಟರಲ್ಲಿ. ಇಲ್ಲಿಗೆ ಗುಣ ಕೇವ್ ಕಂಪ್ಲೀಟ್ ಆಯಿತು. ನೇಚರ್ನ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿದೆ, ಹೋಗ್ಬೇಕಷ್ಟೇ. ತುಂಬ ಚೆನ್ನಾಗಿದೆ. ಮಳೆ ಬಂದಿರೋದಕ್ಕೆ ಇನ್ನೂ ಗ್ರೀನರಿ ದಟ್ಟವಾಗಿ ಕಾಣ್ತಾ ಇದೆ. ಸಿ ಯು ಸೈನಿಂಗ್ ಆಫ್. ಸೊ ನೋಡ್ಕೊಂಬಂದ್ರ ಗುಡಕ್ಕೆ ಹೇಗಿತ್ತು ಅಂತ. ನಮಗೂ ಒಂದು ಎಕ್ಸೈಟ್ಮೆಂಟ್ ಇತ್ತು. ಮೂವಿಲೆಲ್ಲ ನೋಡಿದ್ವಿ, ಆದರೆ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ. ನಾವು ಹೋದಾಗ ತುಂಬ ಕ್ರೌಡೆಡ್ ಇತ್ತು, ಬಟ್ ಡೈರೆಕ್ಟ್ ಆ್ಯಕ್ಸಸ್ ಗುಣಕ್ಕೆ ಇರಲ್ಲ. ಸೊ ಸುತ್ತ ವೆದರು, ಆಮೇಲೆ ಫೋಟೋಸ್ ತೊಗೊಂಡು ನೋಡ್ಕೊಂಬಂದ್ವಿ. ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆದರೆ ಓವರಾಲ್ ಜರ್ನಿ ಕೊಡೈಕೆನಲ್ದು ತುಂಬ ಚೆನ್ನಾಗಿತ್ತು. ಸೊ ನಾವು ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ವಾಪಸ್ ಹೊರಟ್ವಿ. ಹೋಪ್ಫುಲಿ ನಿಮಗೆ ಲೈಕ್ ಆಯಿತು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಇಷ್ಟು ಕೊಡೈಕೆನಾಲ್ ಟ್ರಿಪ್ಪಿಂದಾಗಿತ್ತು. ಮತ್ತೆ ಇನ್ನೊಂದು ಪ್ಲೇಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಇನ್ ಕೇಸ್ ಈ ಲಾಗ್ ಇಷ್ಟ ಆದರೆ ಏನು ಮಾಡಬೇಕಂತ ನಿಮಗೆ ಗೊತ್ತು. ಓಕೆ, ಟಿಲ್ ದೆನ್
ಬಾಯ್ ಟೇಕ್ ಕೇರ್.